ವೀಕ್ಷಕರಿಗೆ ಪತ್ರಿಕರ್ತರಿಗೆ ನಮಸ್ಕಾರ. ಈಗ ನಮ್ಮ ಸ್ವಾಮಣ್ಣವರು ಮಾತಾಡೋದು ಕೆಲವು ಅನ್ಯಾಯದ ಬಗ್ಗೆ, ಅದು ಹುಡಿಕೊಂಡು ನಮ್ಮ ಜನಾಂಗಕ್ಕೆ ಹೊಡಿತಾ ಇದೆ. ಇನ್ಯಾರಿಗೂ ಅದು ಅನ್ವಯಿಸ್ತಾ ಇಲ್ಲ, ನಮ್ಮ ಜನಾಂಗಕ್ಕೆ ಬರ್ತದೆ. ಯಾಕೆಂತಂದರೆ ಅದು ಈಗಿನ ಕಾಲದಿಂದಲ್ಲ, ನಮ್ಮ ತಾತ ಮುತ್ತಿದ್ದ ತಾತ ಕಾಲದಿಂದಲೂ ಅದು ಅನ್ವಯಿಸ್ಕೊಂಡೇ ಬರ್ತಾಯಿದೆ. ಇರಲಿ, ಈಗ ಇವರು ಪುರಸಭೆಯವರು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಸೋಮಣ್ಣ ಹೇಳ್ದಂಗೆ ಎಲ್ಲ ಇಲಾಖೆಯಲ್ಲೂ ಅಕ್ವೈರ್ ಆಗಿಲ್ಲ ಅಂತವ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೂ ಉದ್ದೇಶಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಒಳಗಡೆ ಸೇರ್ಕೊಂಡು ಕೆಲವು ಜನ ಅವ್ರ ಹೆಸ್ರಿಗೂ ಮಾಡ್ಕೊಂಡಿದ್ದಾರೆ, ಕೆಲವು ಜನ ಬೇರೆ ಹೆಸ್ರುಗಳಿಗೂ ಮಾಡಿದ್ದಾರೆ. ಈ ಕೆಲಸಗಳ ನಡೆಸೋಂಥ ಕೆಲಸಗಳ ಇವರು ಪುರಸಭೆಯವರು ಮಾಡ್ತಿದ್ದಾರೆ. ಪುರಸಭೆ ಅಂತಂದರೆ ಏನಾಗೋಗೋದೆ ಅಂದರೆ ಒಂಥರ ಚಂಡೆಕೆರೆ ಸಂತೆ ಹೋಗೋದೆ. ಅಲ್ಲಿ ಈ ಮರಿ ಹಿಡ್ಕೊಂಡ್ರೆ ದಪ್ಪತೆ ಯಾವುದು ಸಣ್ಣದೆ ಯಾವುದು ಅಂತ ರೈಟ್ ಫಿಕ್ಸ್ ಮಾಡ್ತೀವಲ್ಲ, ಆ ಥರ ಹೋಗೋದೆ. ಖಾತೆಗಿಷ್ಟು, ಒಗರೆಗಿಷ್ಟು, ಪರ್ಬರೆಗಿಷ್ಟು ಅಂತವ. ಅದು ಬಿಡಿ, ಆ ಪುರಸಭೆ ಅದು ಒಂಥರ ಮುನ್ಸಿಪಾಲ್ಟಿ ಅಂದರೆ ಅದು ಮುನ್ಸಿಪಾಲ್ಟಿನೇ. ಅದು ಇಲ್ಲಿ ನಮಗೆ ಅನ್ಯಾಯ ಆಯ್ತಿರೋದು ಏನು ಅಂತಂದರೆ, ಪಿಟಿಷನ್ ಆ್ಯಕ್ಟ್ ಪ್ರಕಾರ ನಮ್ಮ ದಲಿತರ ಜಾಗವ ಬೇರೆ ತಗೋಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೇ ಆದೇಶ ಹೊರಡಿಸಿದ್ದಾರೆ. ಆದರೆ ಅಧಿಕಾರಿಗಳೇ ನಮಗೆ ಅನ್ಯಾಯ ಮಾಡ್ಕೊಂಬತ್ತಿರೋದ್ರಿಂದವ ಇದು ಭಾರಿ ನಮಗೆ ನೋವಾಯ್ತಾ ಇದೆ. ಹಂಗಾಗಿ ನಮ್ಮ ಸ್ವಾಮಣ್ಣವ್ರು ಹೇಳ್ದಂಗೆ ಇವತ್ತು ಅವರ ನೋವುಗಳನ್ನು ಹಂಚ್ಕೊಂಡಿದ್ದಾರೆ, ಸಂಘದ ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ನಾವು ರಾಜ್ಯ ಸಮಿತಿ ಕಡೆಯಿಂದಲೂ ನಮ್ಮ ರಾಜ್ಯಾಧ್ಯಕ್ಷರುಗಳು ಎಲ್ಲರನ್ನೂ ನಾವು ಕರೆಸಿದ್ದೀವಿ. ಈ ವಿಚಾರವಾಗಿ ಬೇಗನೆ ಅವರು ಆಕ್ಷನ್ ತಗೊಂಡು ಇದಕ್ಕೆ ಸಂಬಂಧಪಟ್ಟಂಥ ಏನು ನಮ್ಮ ದಲಿತ ಜನಾಂಗ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ದೆ ಹೋದರೆ ನೆಕ್ಸ್ಟ್ ವಾರದಲ್ಲಿ ನಾವೊಂದು ಡೇಟ್ ಫಿಕ್ಸ್ ಮಾಡಿ ಪುರಸಭೆ ಮುಂಭಾಗನೇ ನಮಗೆ ನ್ಯಾಯ ಸಿಕ್ಕ ಗಂಟನೂ ನಾವು ಸಾಮ್ಯನ ಹಾಕೊಂಡು ತಮಟೆ ಚಳವಳಿ ಮಾಡ್ಕೊಂಡು ಅದ್ರ ಮುಂದ್ಗಡೆ ನಾವು ಕೂತ್ಕೊತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. AC ಅವರು ಒಂದು ಏನು ಮಾಡಿದ್ದಾರೆ ಅಂತಂದರೆ, ಜಮೀನು ವಾರಸ್ದಾರಿಗೆ ಒಂದು ನೋಟಿಸ್ ಅನ್ನೋದು ಇರ್ತದೆ. ಯಾಕೆಂದರೆ ಆರ್ ಟಿ ಸಿಂಡೀಕರಣ ಆದ ತಕ್ಷಣವೇ ಅವರು ವಾರಸ್ದಾರಾಗಿರ್ತಾರೆ. ಅವ್ರ ಗಮನಕ್ಕೆ ತರದರೆ ಯಾವುದೇ ಅಧಿಕಾರಿಗಳು ಅದು RTC ರದ್ದು ಮಾಡೋಕ್ಕೆ ಬರೋಲ್ಲ. ಒಂದು ನೋಟಿಸು ಕೊಡದೇ, ಒಂದು ತಿಳುವಳಿಕೆನೂ ಹೇಳ್ದೇ ಏಕಾಏಕಿ RTC ರದ್ದುಪಡಿಸ್ತಾರೆ. ರದ್ದುಪಡಿಸೋ ಉದ್ದೇಶ ಏನು ಅಂತಂದರೆ, ಅದು ರನ್ನಿಂಗ್ ಇದ್ದರೆ ಇವರು ಮುಂದರಿಬೋದು, ಅದು ರನ್ನಿಂಗೇ ಇಲ್ಲ ಅಂತಂದರೆ ಇವ್ರಿಗೆ ದಾರಿ ಇರಲ್ಲ ಅನ್ನೋ ಒಂದು ಮೆಂಟಾಲಿಟಿಯಿಂದವ ಕ್ಲಿಯರಿಂಗ್ ಮಾಡಿದ್ದಾರೆ. ತಹಸೀಲ್ದಾರು ಪಾಪ ಒಳ್ಳೆಯರಿದ್ದಾರೆ, ನಾವು ಅವ್ರ ಬಗ್ಗೆಯಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರ ಗಮನಕ್ಕೂ ಬಂದಿಲ್ಲ, ಅದು ಈಗ ಇತ್ತೀಚೆಗೆ ಬರ್ತಾಯಿದೆ. ಯಾಕಂದರೆ ಹಿಂದೆ ಮಾಡಿರೋರಿಗೆ ನಾವು ಈಗ ಬಂದಿರೋರಿಗೆ ನಾವು ದೂರ್ಸೋಕ್ಕಾಗೋದಿಲ್ಲ. ಈಗ ಚೀಫ್ ಆಫೀಸರು ಒಳ್ಳೆಯವ್ರು ಬಂದಿದ್ದಾರೆ, ತಹಸೀಲ್ದಾರು ಒಳ್ಳೆಯವರು. ಅವ್ರಿಗೂ ನಾವು ಹೇಳೋದೇನು ಅಂತಂದರೆ, ಹಿಂದೆ ಏನಾಗೈತೆ ಆದ ಡಾಕ್ಯುಮೆಂಟ್ಸ ಎತ್ಕೊಂಡು ಈ ನಮ್ಮ 9 ಜನ ಏನು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಅಲ್ಲಿ ಯಾವನೋ ಒಬ್ಬ ಮನೆ ಕಟ್ಕೊಂಡಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಅಂತಂದರೆ, ಕೆಲವು ಜನಗಳಿಗೆ ಈ ಕೆಲವು ಅಧಿಕಾರಿಗಳಿಗೆ ಒಂದೊಂದು ಮೂಕರ್ಜಿ ಹಾಕೋದು. ನನಗೆ ಕೊಲೆ ಬೆದರಿಕೆ ಆಗ್ತವ್ರೆ, ನನಗೆ ಹೊಡೆಯಕ್ಕೆ ಬರ್ತಾವ್ರೆ, ನನಗೆ ಬೈಯಕ್ಕೆ ಬರ್ತಾವ್ರೆ ಅಂತವ. ಆ ಕೆಲಸ ನಾವು ಮಾಡೋದಾಗಿದ್ದರೆ ಅಷ್ಟು ಮನೆ ಕಟ್ಟೋಕ್ಕೆ ನಾವು ಬಿಡ್ತಿರ್ಲಿಲ್ಲ. ಅದು ಯಾವತ್ತೂ ಅದು ನಡೀತಾ ಇರೋದು. ಈ ಸುಳ್ಳ ಸೃಷ್ಟಿ ಮಾಡ್ಕೊಂಡು ತಹಸೀಲ್ದಾರ್ಗೆ, SP ಅವ್ರಿಗೆ, ಇವ್ರಿಗೆಲ್ಲ ಹಿಂಗೆ ಅರ್ಜಿ ಹಾಕೊಂಡು ಹೋಯ್ತಾ ಇದ್ದಾನಂತೆ. ಆದರೆ ಅವನಿಗೆ ಇನ್ನೂ ಗೊತ್ತಿಲ್ಲ. ಇವನು ಒಳ್ಳೆಯದಾಗಿದ್ದರೆ ನಾವು ಒಳ್ಳೆಯದಾಗಿರ್ತೀವಿ, ಇಲ್ಲ ಅಂತಂದರೆ ನಾವು ಕೆಡ್ತಾಗಿರ್ತೀವಿ. ಹಿಂದೆ ಭಯ ಬಡಸ್ತನ ಎರಡೂ ಇತ್ತು ನನ್ನ ತಿಳಿದು ಮಡಿಕೆ. ಈಗ ಭಯ ಬಡಸ್ತನ ಎರಡೂ ಇಲ್ಲ ನಮಗೆ. ಹಂಗಾಗಿ ದಯಮಾಡಿ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಕೂಡಲೇ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಪ್ರತಿಭಟನೆಗೆ ನಾವು ಸಿದ್ಧರಾಯ್ತೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವರೊಂದೆರಡು ಮಾತಾಡ್ತಾರೆ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಸೇತುಮನಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ತುಂಬ ಧನ್ಯವಾದ ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಕೂಡ ನಮ್ಮ ರಾಜ್ಯ ಸಮಿತಿಯ ಸಹಕಾರ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಈ ನಾಗಮಂಗಲ, KR ಪೇಟೆ, ಹೊಸಹೊಳಲು ಗ್ರಾಮದ ತಾಲೂಕು ಅಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ತುಂಬ ಧನ್ಯವಾದವನ್ನು ಕೊಡ್ತೀನಿ. ಹಾಗೆ ಈ ಏನು
ಭೂ ಸ್ವಾಧೀನವಾಗಿರ್ತಕ್ಕಂಥ ಏನು 9 ಜನಗಳು ಏನು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ತುಂಬ ಅಂದರೆ ತುಂಬ ನೋವುಗಳಿಂದ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈಗ ಬಂದಿರ್ತಕ್ಕಂಥ ವಿಷಯ ಹೊಸಮಳೂರು ಗ್ರಾಮ, ಅದು ಮಂಡ್ಯ ಜಿಲ್ಲೆ KR ತಾಲೂಕು ಹೊಸಮಳೂರು ಗ್ರಾಮ, ಸರ್ವೆ ನಂಬರ್ 141. ಇದರಲ್ಲಿ 1 ಎಕರೆ 31 ಗುಂಟೆ ನಾವೆಲ್ಲ ಅದನ್ನು ವೀಕ್ಷಣೆ ಮಾಡಿದ್ದೀವಿ. ಸೊ ರೆಕಾರ್ಡಿಂಗ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಅಧ್ಯಕ್ಷರು ಕೂಡ ನಾವು, ಆಮೇಲೆ ನಮ್ಮ ಕುಮಾರಣ್ಣರು ಕೂಡ ಅದನ್ನು ಸರಿಯಾಗಿ ಮಾಹಿತಿ ತಗೊಂಡು ಏನೊಂದು ಇವರಿಂದ ಒಂದು ಅರ್ಜಿ ಸಲ್ಲಿಸಿಬಿಟ್ಟು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಮಾಹಿತಿಯನ್ನು ಸಲ್ಲಿಸಿದ್ದು ಕೂಡ ಲಗತ್ತಿಸಿದ್ದಾರೆ. ತುಂಬ ನೀಟಾಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ನಾನು ಏನು ಹೇಳ್ತೇನೆ ಅಂದರೆ, ರೆಕಾರ್ಡ್ ಮೇಂಟೈನು ಇವ್ರು ಮಾಡಿದ್ದಾರೆ, ಆದರೆ ಅಧಿಕಾರಿಗಳು ಮಾಡೋಕ್ಕಾಗ್ತಿಲ್ಲ, ಆಗಿಲ್ಲ. ಏನು ಪುರಸಭೆಯಿಂದ ಹಿಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಉಪವಿಭಾಗ ಅಧಿಕಾರಿಗಳು ಕೂಡ ಯಾರೂ ಒಂದು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಇದೇನಾಗಿದೆ ಅಂದರೆ ಬೇಲೆ ನೇತು ಹೊಲ ಬೇದಂಗೆ ಆಗಿರ್ತದೆ. ಅಂದರೆ ಇದಕ್ಕೆ ಅಧಿಕಾರಿಗಳು ಇರ್ತಕ್ಕಂಥ ಈಗ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನು ಗಮನವಾಗಿ ಅದನ್ನು ಯಾವ ರೀತಿ ಅದನ್ನು ಎಕ್ಸ್ಪರ್ಟ್ ಮಾಡ್ಬೇಕಾದ್ರೆ ಮಾಹಿತಿಗಳನ್ನು ಸಂಗ್ರಹಿಸ್ಕೋಬೇಕನ್ನೋ ಮನೋಭಾವನೆಯನ್ನು ಅದ್ರ ನಿರ್ಲಕ್ಷಿತನವನ್ನು ವಹಿಸ್ಕೊಂಡಿದ್ದಾರೆ ಅನ್ನೋದೊಂದು ನಾನು ಗಮನದಲ್ಲಿ ಬಂದಿರುತ್ತೆ. ಇದರಲ್ಲಿ ಒಂದು ವಿಲೇಜ್ ಅಕೌಂಟಿಂದ ಹಿಡ್ಕೊಂಡು ಒಬ್ಬ ಡೆಪ್ಯೂಟಿ ತಹಸೀಲ್ದಾರ್ ಹಿಡ್ಕೊಂಡು, ಆಮೇಲೆ ತಹಸೀಲ್ದಾರ್ ಹಿಡ್ಕೊಂಡು ಅಸಿಸ್ಟೆಂಟ್ ಕಮಿಷನರ್ ಹೋಗಿಲಿದ್ದು. ಇಲ್ಲಿ ಏನಾಗಿದೆ, ಪುರಸಭೆ ಅಧಿಕಾರಿಗಳಿಂದ ಹಿಡ್ಕೊಂಡು ಶಾಮೀಲ್ ಹಾಕ್ಕೊಂಡು ಈ ಒಳ ಕ್ರೀಡಾಂಗಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾನು ನೋಡಿದ ಪ್ರಕಾರ ಅದನ್ನು ನಾನು ದಯಮಾಡಿ ಅಧಿಕಾರಿಗಳಿಗೆ ಈಗ ಏನು ಇರ್ತಕ್ಕಂಥ ಪ್ರಸಕ್ತವಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ಏನಿದಾರಲ್ಲ, ಅದನ್ನು ಅತಿ ಶೀಘ್ರದಲ್ಲಿ ಈ ಒಂದು ರೆಕಾರ್ಡ್ಲಿ ಏನಿದೆ ಭೂ ಸ್ವಾಧೀನವಾಗಿರ್ತಕ್ಕಂಥ ಆಸ್ತಿ RTC ಸರ್ಟಿಫೈ ಆಗಿದೆ, ಅದು ಇರ್ತಕ್ಕಂಥ ಹಿನ್ನೆಲೆಗಳ ವರದಿ ಕೂಡ ಕೇಳಿದ್ರು ಕೂಡ ಯಾವುದೇ ರೀತಿ ವರದಿ ಉಲ್ಲೇಖವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಸಲ್ಲಿಸಿದ್ದು ಎಲ್ಲ ಒಂದು ಜಿಲ್ಲಾಧಿಕಾರಿಯಿಂದ ಹಿಡ್ಕೊಂಡು ಮಾನ್ಯ ಉಪ ವಿಭಾಗಾಧಿಕಾರಿಗಳಿಂದ ಹಿಡ್ಕೊಂಡು ಸರೆಂಡರ್ ಮಾಡಿದ್ದಿದೆ. ಆದರೆ ಇವರು ಏನು ಮಾಡಿದ್ದಾರೆ ಅಂದರೆ, ಇರ್ತಕ್ಕಂಥ ಅಧಿಕಾರಿಗಳು ಭೂ ಸ್ವಾಧೀನವಾಗಿರ್ತಕ್ಕಂಥ ರೆಕಾರ್ಡ್ಲಿ ಯಾವುದು ಕೊಟ್ಟಿಲ್ಲ. ಒಂದು ವಿಚಾರ ಹೇಳ್ಬೇಕಂದ್ರೆ, ಕೊಡಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಸರಿಯಾಗಿ ಕೊಟ್ಟಿಲ್ಲ. ಅದರಲ್ಲೂ ಕೂಡ 141 1 ಎಕರೆ 31 ಗುಂಟೆ ಸರ್ವೆ ನಂಬರಲ್ಲಿ 1 ಗುಂಟೆನೂ ಜಾಗ ಇಲ್ಲ. ಸಂಪೂರ್ಣವಾಗಿ ಮನೆ ಆಸ್ತಿ ಏನಿದೆ ಸಂಪೂರ್ಣವಾಗಿ ಹಸ್ತಾಂತರಿಸ್ಬಿಟ್ಟಿದ್ರೆ. ಅದೇನಾಗಿದೆ, ಪುರಸಭೆಯಿಂದ ಇದೇನು ತಾತ್ಕಾಲಿಕ ಪಡಿತರ ಚೀಟಿ ಅಂತ ಕೊಡ್ತಾರಲ್ಲ, ಆ ಥರ ತಾತ್ಕಾಲಿಕ ಪಡಿತರ ಚೀಟಿಯನ್ನು ತಾವೇ ಸೃಷ್ಟಿ ಮಾಡಿಸ್ಬಿಟ್ಟು ಯಾವುದೋ ಒಂದು ರೌಂಡ್ ಸೀಲ್ ಹಾಕ್ಬಿಟ್ಟು ಫೋರ್ಜರಿ ಸೈನ್ ಮಾಡಿಬಿಟ್ಟು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ನಮ್ಮ ಹತ್ರ ಇದೆ. ಸೊ ಅದನ್ನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಧಿಕಾರಿಗಳ ಗಮನ ಯಾವ ರೀತಿ ಇರಬೇಕಂದ್ರೆ, ಇದನ್ನೆಲ್ಲ ನಿರ್ಲಕ್ಷ್ಯತನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಅವ್ರನ್ನ ಗಮನಿಸಿ ಅತಿ ಶೀಘ್ರದಲ್ಲಿ ಅವ್ರನ್ನ ಶಿಕ್ಷಿಸುವುದರ ಜೊತೆಗೆ ದಂಡಗಳ ರೂಪದಲ್ಲಿ ದಂಡಗಳ ಸಮೇತ ರೂಪದಲ್ಲಿ ಅವ್ರು ಶಿಕ್ಷಿಸಬೇಕಂತ ನಾನು ಈಗಿರ್ತಕ್ಕಂಥ ಪ್ರಸ್ತುತ ಮಾನ್ಯ ದಂಡಾಧಿಕಾರಿಗಳಿಂದ ಹಿಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈ ಒಂದು ಮಾಹಿತಿಯನ್ನು ನೀವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲ ಒಂದು ಸೂಚನೆ ಮುಖಾಂತರ, ಇದು ಮುನ್ನೆಚ್ಚರಿಕೆ ಕ್ರಮ ಅಷ್ಟೇ, ಇದು ಎಚ್ಚರಿಕೆ. ಇದು ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಕೇಳೋದಿಲ್ಲ. ಈಗ ಮಾನ್ಯ ನಮ್ಮ ಮಂಡ್ಯ ಜಿಲ್ಲಾ ತಾಲೂಕು ಜಿಲ್ಲಾಧ್ಯಕ್ಷರು ಹೇಳಿದರು, ಸಾವುಗಳು ಈಗ ಸೃಷ್ಟಿ ಆಗ್ತಕ್ಕಂಥ ಸಮಸ್ಯೆಗಳು ನಮ್ಮ ಜಾತಿಯಲ್ಲೇ ಇವೆ ಅಂತ ನಾವು ಮನಗಂಡಿದ್ದೇವೆ. ನಾವು ಇದು ಎಲ್ಲ ಜಾತಿಗಳಿಗೆ ಇದು ಮೀಸಲಾಗ್ತಾ ಇಲ್ಲ. ಅದು ನಮ್ಮ ಜಾತಿಗೆ, ಎಸ್ಪೆಷಲಿ ನಮ್ಮ ಜಾತಿನ ಹುಡ್ಕೊಂಡು ಅಧಿಕಾರಿಗಳು ಆಟ ಆಡ್ತಿದ್ದಾರೆ ಅನ್ಸುತ್ತೆ. ನಾನೇನು ಇಷ್ಟು ಮಾತ್ರ ಹೇಳಬಲ್ಲೆ, ಅತಿ ಶೀಘ್ರದಲ್ಲಿ ಮಾನ್ಯ ದಂಡಾಧಿಕಾರಿಗಳು ತುಂಬ ಅವರಲ್ಲಿ ಇರ್ತಕ್ಕಂಥ ಅಧಿಕಾರ ಆಗಿರಲಿ, ಅವರ ಸೇವೆ ತುಂಬ ಅದ್ಭುತವಾಗಿದೆ ಅನ್ನೋದು ನಾನು ಕೇಳ್ಬಿಟ್ಟಿದ್ದೀನಿ. ಅದನ್ನು ಅತಿ ಶೀಘ್ರದಲ್ಲೇ ಮುಂದಿನ ಮೇಲಾಧಿಕಾರಿಗಳಿಗೆ ಸೂಕ್ತ ಗಮನವನ್ನು ತರಿಸ್ಕೊಂಡು ಈ ಒಂದು ಸಮಸ್ಯೆಯನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸಿ, ಈಗ ನೊಂದು ಬೆಂದಿರ್ತಕ್ಕಂಥ ಏನು 9 ಜನ ಏನು ನಮ್ಮ ಕುಲ ಬಾಂಧವರು ಏನಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಜೀವ ಹಾನಿ ಸಮಸ್ಯೆ ಆಗದ ರೀತಿ ಅದನ್ನು ವಹಿಸ್ಕೊಂಡು ಅವರಿಗೆ ಹಸ್ತಾಂತರಿಸ್ತಕ್ಕಂಥ ಜವಾಬ್ದಾರಿ ಮಾನ್ಯ ದಂಡಾಧಿಕಾರಿಗಳು ಈ ಒಂದು ಕೆಲಸವನ್ನು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ದಯಮಾಡಿ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದಿನ ಇದಲ್ಲ, ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ತಮಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಸ್ತಾಂತರ, ಅದನ್ನು ತಾವು ದಯಮಾಡಿ ಸ್ವೀಕರಿಸಬೇಕು. ಇಲ್ಲ ಪ್ರತಿ ಅಂತ ಮಾಡಿರ್ತೀವಿ.
ಈಗ ಹಾಗೆ ದಯಮಾಡಿ ಏನು ಹೊಸಳ್ಳಿ 9 ಜನ ದಲಿತ ಕುಟುಂಬಗಳಿಗೆ ಅನ್ಯಾಯ ಏನಾಗಿದೆ ಅದನ್ನು ತಾವು ಅಧಿಕಾರಿಗಳ ಮುಂದೆ ನಿಂತು ನಮಗೆ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಸರ್. ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಭು ಸರ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಮಿತ್ರರಿಗೂ ಮತ್ತು ಇಲ್ಲಿ ಬಂದಿರುವಂತಹ ನಮ್ಮ ಏನು ಅನ್ಯಾಯ ಆದಂತಹ 9 ಕುಟುಂಬಗಳೇನಿದೆ 9 ಜನ ಕುಟುಂಬದವರು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ KR ತಾಲೂಕಾಗಲಿ, ನಾಗಮಂಗಲ ತಾಲೂಕಲ್ಲಿ ಮತ್ತು ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಲಿ ಎಲ್ಲರೂ ಸೇರಿದ್ದಾರೆ. ಇಲ್ಲಿ ಒಂದು ಏನು ಘೋರವಾದಂಥ ಅನ್ಯಾಯ ಏನಾಗಿದೆ ಅಂದರೆ ನಮ್ಮ ದಲಿತರಿಗೆ, ನಮ್ಮ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ಹೇಳಿದರು, ಇವತ್ತಿನಿಂದ ಅಲ್ಲ ಅನಾದಿ ಕಾಲದಿಂದಲೂ ಕೂಡ ನಮ್ಮ ದಲಿತ ಜನರಿಗೆ ಅಂದರೆ ಪೂರ್ವವಾಗಿ ಮೊದಲು ಮಾದಿಗರಿಗೆ ಎಲ್ಲ ಜನ ದಲಿತರಲ್ಲಿ 101 ಜಾತಿಗಳಿದ್ದಾವೆ. ಅದರಲ್ಲಿ ಮೇನಾಗಿ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ. ಇದು ಇಲ್ಲಿದಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ, ದೇಶಾದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಎಲ್ಲ ಕಡೆ ನಡೀತಾ ಇದೆ. ಇವತ್ತು ನನಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ನನಗೆ 4 ದಿನದ ಹಿಂದೆಯೇ ಹೇಳಿದರು, ಸರ್ ಈ ಥರ ಅನ್ಯಾಯ ಆಗ್ತಾ ಇದೆ, ನೀವು ದಯಮಾಡಿ ಬರಲೇಬೇಕು ಅಂತ ಹೇಳಿದರು. ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕುಮಾರನವರಿದ್ದರೆ ಸಾಕು ಅಂತ ನಮ್ಮದೊಂದು ಒಪಿನಿಯನ್ ಇತ್ತು. ನಮ್ಮ ಜಿಲ್ಲಾಧ್ಯಕ್ಷರು ಏನು ಹೇಳಿಬಿಟ್ರು, ಇಲ್ಲ ಸರ್ ಇದು ತುಂಬ ಕ್ರಿಟಿಕಲ್ ಇದೆ. ಯಾಕೆಂದರೆ 141 ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಒಂದೇ ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ಇಲ್ಲ. ಇದನ್ನೆಲ್ಲ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ನಮಗೆ ಡೂಪ್ಲಿಕೇಟ್ ಹಕ್ಕುಪತ್ರ ಕೊಟ್ಬಿಟ್ಟು ಮನೆ ನಿವೇಶನಗಳು ಕೂಡ ಆಗೋಗಿದ್ದಾವೆ. ಈಗ 9 ಜನನೂ ಕೂಡ ತುಂಬ ಕಡು ಬಡತನದಲ್ಲಿದ್ದಾರೆ. ಅವರಿಗೆ ಕೊಲೆ ಬೆದರಿಕೆಗಳು ಬಂದಿದ್ದಾವೆ, ಆಮೇಲೆ ತುಂಬ ದೌರ್ಜನ್ಯಗಳಾಗಿದ್ದಾವೆ ಅವ್ರ ಮೇಲೆ. ಆದರೂ ಕೂಡ ಸಹಿಸ್ಕೊಂಡು 81ರಿಂದ ಇಲ್ಲಿವರೆಗೂ ಕೂಡ ಅವರು ಪ್ರತಿಯೊಂದು ಇಲಾಖೆಗೂ ಅವೆಲ್ಲ ದಾಖಲೆಗಳಿದ್ದಾವೆ. ಎಲ್ಲೆಲ್ಲಿ ಕೊಟ್ಟಿದ್ದಾರೆ? ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ, ಉಪವಿಭಾಗ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂಡ್ಯ ಜಿಲ್ಲಾ ಪರಿಷತ್ಗೆ ಕೊಟ್ಟಿದ್ದಾರೆ, ಪುರಸಭೆ ಕಾರ್ಯಾಲಯ ಕೊಟ್ಟಿದ್ದಾರೆ, ತಾಲೂಕು ಕಾರ್ಯನಿರ್ವಾಹಕರ ತಾಲೂಕು ಪಂಚಾಯತಿ ಕೊಟ್ಟಿದ್ದಾರೆ, ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಿಗೆ ಕೊಟ್ಟಿದ್ದಾರೆ, ವಿಶೇಷ ಭೂ ಸ್ವಾಧೀನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಮಾನವ ಹಕ್ಕುಗಳ ಆಯೋಗ ಕೊಟ್ಟಿದ್ದಾರೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನಂದರೆ, ನಮ್ಮ ಈಗಿನ ಕಂದಾಯ ಸಚಿವರಿದ್ದಾರೆ ಯಾರು ಕೃಷ್ಣ ಬೈರಗೌಡರು, ಆ ಸಾಹೇಬರಿಗೂ ಕೂಡ ಒಂದು ಪ್ರತಿಯನ್ನು ಅವರ ಇಲಾಖೆಗೆ ಕೂಡ ಹೋಗಿದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ದಲಿತರು ಮಾದಿಗ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯಿಂದಲೂ ಪ್ರತ್ಯುತ್ತರ ಇಲ್ಲ, ಯಾರ ಕಡೆಯಿಂದಲೂ ಪ್ರತ್ಯುತ್ತರ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಆಗಿಲ್ಲ ಅಂತಲೇ ಎಲ್ಲ ಇಲಾಖೆಗಳು ಕೊಡ್ತಾ ಇದ್ದಾರೆ, ಬಿಟ್ಟರೆ ಭೂ ಸ್ವಾಧೀನ ಆಗಿದೆ ಅಂತ ಎಲ್ಲೂ ಕೂಡ ಇಲ್ಲ. ಹಾಗಾದರೆ ನಮ್ಮ ದಲಿತರಿಗೆ ಈ ಕರಾರು ಪತ್ರ ಹಕ್ಕುಪತ್ರ ಕೊಟ್ಬಿಟ್ಟು ಮನೆ ಕಟ್ಟಲಿಕ್ಕೆ ಹೇಳಿದವರು ಯಾರು? ಇಲ್ಲಿ ಮಿಸ್ಯೂಸ್ ಆಗಿರೋದೇನು ಅಂತಂದರೆ, ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ಯಾವ ರೀತಿಯಾಗಿ ನೀವು ಇಡೀ ರಾಜ್ಯಕ್ಕೆ ತೋರಿಸ್ಬಿಟ್ಟು ಒಂದು ನ್ಯಾಯನ ಒದಗಿಸ್ಕೊಡ್ತಿರೋ, ಇವತ್ತಿನ ದಿನ ನಾ ಹೇಳೋದೇನೆಂದರೆ, ಇದು ಶಾಂತಿಯುತವಾದಂಥ ಹೋರಾಟ. ಇದು ಬರೀ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಈ ಮಾಧ್ಯಮ ಅನ್ನೋದು ನಮ್ಮ ದಲಿತ ಜನಾಂಗಕ್ಕೆ ತುಂಬ ಉತ್ತಮವಾದಂಥ ಒಂದು ಸಂದೇಶ ಕೊಡುವಂತಹ ಒಂದು ಮಾಧ್ಯಮ. ಇವತ್ತು ನ್ಯಾಯನ ನೀವು ಖಂಡಿತವಾಗಿ ನಮಗೆ ಕೊಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಶಾಂತಿಯುತವಾದಂಥ ಹೋರಾಟ. ಇನ್ನು ಮುಂದೆ ಈ ನಿವೇಶನ 141 ಸರ್ವೆ ನಂಬರಲ್ಲಿರೋಂಥ 1 ಎಕರೆ 31 ಗುಂಟೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಬರದೇ ಹೋದರೆ
ಮುಂದಿನ ದಿನಮಾನಗಳಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾವ ಅಧಿಕಾರಿಗಳು ಕುತಂತ್ರ ಮಾಡಿದಾರೋ ಅವರು ಖಂಡಿತವಾಗಿ ಆ ಜಾಗದಿಂದ ಹೊರಗಡೆ ಹೋಗ್ತಾರೆ. ಇದನ್ನು ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅಧಿಕಾರಿಗಳಾಗಲಿ ಅವರು ನಮ್ಮ ಜಾತಿಗೆ, ನಮ್ಮ ಮಾದಿಗ ಜನಾಂಗಕ್ಕೆ ಯಾರಿಗೆ ಅನ್ಯಾಯ ಮಾಡಿದಾರೋ ಇದನ್ನು ಸರಿ ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಅದು 15 ದಿನದಲ್ಲಿ ಮಾತ್ರ. ಆ 15 ದಿನ ಬಿಟ್ಟು ಏನಾದರೂ ಈ ಕೆಲಸ ಆಗಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ತಮಟೆ ಚಳವಳಿ ನಡೆಯುತ್ತೆ, ಸತ್ಯಾಗ್ರಹ ಮಾಡೇ ಮಾಡ್ತೀವಿ. ಅದರಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಇನ್ನು ಮುಂದೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಇದ್ರ ಹಿಂದಿರುವಂಥ ಷಡ್ಯಂತ್ರ ಮಾಡಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಕಾರಣೀಭೂತರಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಕೂಡ ಅವರು, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ತಿಳಿಸೋದು ಇಷ್ಟೇ, ಪತ್ರಿಕಾ ಮಾಧ್ಯಮ ಮೂಲಕ ಪ್ರತಿಯೊಂದು ಇಲಾಖೆಗಳು ಹೋಗಿದೆ, ಎಲ್ಲ ಇದೆ. ಇಲಾಖೆಗಳಿಂದ ಬಂದಂಥ ಉತ್ತರಗಳನ್ನು ಮಾತ್ರ ಇದ್ದಾವೆ, ಸರ್ಟಿಫಿಕೇಟ್ ಕಾಪಿಗಳು ಕೂಡ ಪ್ರತಿಯೊಂದು ಇದ್ದಾವೆ, ದಾಖಲಾತಿಗಳು. ಆದರೆ ಈ ಕುತಂತ್ರ ಬುದ್ಧಿ ಮಾಡಿದಂಥವ್ರು ಯಾರು? ಅದು ಮಾದಿಗ ಸಮಾಜಕ್ಕೆ ಬರುವಂತ ಸರ್ವೆ ನಂಬರ್ ಅಲ್ಲೇ ಕೂಡ ಇದನ್ನು ಮಾಡಿದ್ದಾರೆ. ಹಾಗಾದ್ರೆ ಇವ್ರಿಗೆ ಆ ತಾಕತ್ತಿದ್ರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಮಾಡಬಹುದಿತ್ತಲ್ಲ. ಅಂದ್ರೆ ಕೈಲಾಗಲಿದ್ದಾರಂತನೋ ಅಥವಾ ಗುಲಾಮಗಿರಿ ಮಾಡ್ತಾ ಇದ್ದಾರಂತನೋ, ಅದ ಮಾದಿಗರು ಇವತ್ತು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾರಂತನೋ, ಯಾವ ಕಾರಣಕ್ಕಾಗಿ ಈ ಕೆಲಸ ಮಾಡಿದ್ದಾರೆ? ದಯಮಾಡಿ ನಿಮ್ಮ ಅಧಿಕಾರ ನಿಮ್ಮ ಹತ್ರನೇ ಇರಲಿ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳೇ, ನೀವು ಪಬ್ಲಿಕ್ ಸರ್ವೆಂಟು, ನೀವು ಜನಗಳ ಸೇವಕರಷ್ಟೇ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ದಿನದಿಂದ ಕೌಂಟ್ ಡೌನ್ ಸ್ಟಾರ್ಟು. 15 ದಿನದಲ್ಲಿ ಆ ಆಸ್ತಿ ಏನಿದೆಯೋ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಸೂಚಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಟ್ರೆ ನೀವು ಆ ಸ್ಥಾನದಲ್ಲಿ ಇರ್ತೀರಿ. ಇಲ್ಲಾಂದ್ರೆ ನಿಮ್ಮ ಸ್ಥಾನದಿಂದ ಕಿತ್ತು ಒಗೆಲ್ಲವರೆಗೂ ಕೂಡ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ. ಇದನ್ನು ನಾನು ಈ ದಿನ ಈ 9 ಜನ, ಇಷ್ಟೊಂದು ಜನ ಮಹಿಳೆಯರಿದ್ದಾರೆ, ಎಲ್ಲರಿಗೂ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರೂ ಇದ್ದಾರೆ. ಅನ್ಯಾಯ ಆಗುತ್ತೋ ಆಗಲ್ವೋ ಅನ್ನೋದು ವಿಚಾರ ಮಾಡುವಂತ ಒಂದು ಮಾನವೀಯ ದೃಷ್ಟಿ ಇಲ್ಲ ಅಂತ ಅಂದ್ರೆ, ಹಾಗಾದ್ರೆ ಮಾದಿಗರೇನು ಷಂಡ್ರ ಇಲ್ಲ ಗುಲಾಮಗಿರಿ ಮಾಡ್ತಾ ಇದ್ದಾರ ಅನ್ನುವ ಒಂದು ವಿಚಾರನ ಪ್ರತಿಯೊಂದು ರಾಜ್ಯದ ಮಾದಿಗ ಸಮುದಾಯ ತಿಳ್ಕೋಬೇಕಾಗಿದೆ. ಇವತ್ತು ರಾಜ್ಯಾದ್ಯಂತ ಎಲ್ಲೇ ಆಗಲಿ ಕೂಡ ಅನ್ಯಾಯ, ನಮಗೊಂದು ಮನವಿಯನ್ನು ಸಲ್ಲಿಸಿ ಆ ಕ್ಷಣದಲ್ಲೇ ಕೂಡ ಅದು ನಿಮಗೇನು ಸರಿ ಆಗ್ಬೇಕು ಅದನ್ನು ಮಾಡಿಕೊಟ್ಟೇ ಕೊಡ್ತೇವೆ ಅನ್ನೋದನ್ನ ನಾ ಈ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಾವೊಂದು ಭರವಸೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ನಮಗೆ ಇಲ್ಲಿವರೆಗೂ ಮನವಿ ಬಂದಿದ್ದಿಲ್ಲ. ಈಗ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಏನು ಭೂಮಿಗೆ ಸಂಬಂಧಪಟ್ಟಂತಹ ನೊಂದ ಜೀವಗಳಾಗಲಿ ನಮಗೆ ಇಲ್ಲಿವರೆಗೂ ಮನವಿ ಕೊಟ್ಟಿದ್ದಿಲ್ಲ. ಇವತ್ತು ಮನವಿ ಕೊಟ್ಟಿದ್ದಾರೆ. ದಯಮಾಡಿ ನೀವು ನೊಂದುಕೊಂಡು 80-81 ಕೂಡ ಇವತ್ತು ನಿಮ್ಮ ವಂಶಸ್ಥರು ಕೂಡ ಇದರಿಂದ ತುಂಬಾ ಬೇಸತ್ತಿದ್ದೀರಿ. ಇನ್ನು ಮುಂದೆ ಇದು ನಿಮ್ಮ ಜಾಗ ನಿಮಗೆ ಸಿಗುತ್ತೆ. ಆ ಮನೆಗಳು ಏನು ಒತ್ತುವರಿ ಮಾಡಿದಾರಲ್ಲ ಆ ಮನೆಯಲ್ಲಿ ನೀವು ವಾಸ ಮಾಡಬೇಕು, ಇಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಸರ್ಕಾರ ಇವ್ರಿಗೆ ಕೊಡಿಸ್ಬೇಕು. ಇವೆರಡೇ ಉದ್ದೇಶ. ದಯಮಾಡಿ ಹೇಳ್ತಾರೆ, ನೀವು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರು ಲಾಭ ಮಾಡ್ಕೊಳಕ್ ಹೋಗಬೇಡಿ. ನಾವು ಜೀವಂತವಾಗಿರೋವರೆಗೂ, ಮಾದಿಗರು ಎಲ್ಲಿವರೆಗೂ ಜೀವಂತವಾಗಿರ್ತೇವೋ ಅಲ್ಲಿವರೆಗೂ ನಮ್ಮ ಜನಾಂಗಕ್ಕೆ ಯಾವ ಕಾಲಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅಂತ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಹೇಳಕ್ಕೆ ಬಯಸ್ತೇವೆ. ದಯಮಾಡಿ ಇದು 15 ದಿನದೊಳಗಡೆ ಜಾರಿಗೆ ಬರಲಿಲ್ಲ ಅಂತಂದ್ರೆ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬರ್ತಾರೆ. ನಾವು ಪ್ರತಿಯೊಂದು ಇಲಾಖೆಗೂ ಕೂಡ ಭೇಟಿ ಕೊಡ್ತೇವೆ. ಪ್ರತಿಯೊಂದು ಇಲಾಖೆಯ ಎದುರುಗಡೆ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ. ಇದಕ್ಕೆ ಏನಾದರೂ ಹೊಣೆ ಆಯ್ತು, ಏನಾದರೂ ಅನಾಹುತ ಆಯ್ತು ಅಂದ್ರೆ ಅದು ಕಾರಣೀಭೂತರೇ ಈ ನಡೆದಂಥ ಕುತಂತ್ರ ಷಡ್ಯಂತ್ರ ಮಾಡಿದಂಥ ಅಧಿಕಾರಿಗಳೇ. ಇದು ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗುತ್ತೆ, ಕಂದಾಯ ಸಚಿವರಿಗೂ ಈಗಾಗಲೇ ಹೋಗಿದೆ. ಇನ್ನೂ ಒಂದು ಬಾರಿ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಶಾಂತಿಯುತವಾಗಿ ಪಡಲಿಕ್ಕೆ ನಾವು ಇಷ್ಟಪಡ್ತೇವೆ. ನಾವು ಗಲಾಟೆ ಮಾಡುವಂತ ಮಾದಿಗರಲ್ಲ. ನಮ್ಮ ಮಲ್ಲಿಗೆ ಹೂವಿನಂತ ಇರಂತ ಮಾದಿಗರು. ನಮ್ಮನ್ನ ಕೆರಳಿಸಿದ್ರೆ ಯಾವ ಕಾಲಕ್ಕೂ ಕೂಡ ಯಾವ ಅಧಿಕಾರಿಗೂ ಕೂಡ ಅಧಿಕಾರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಇದು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜನಗಳು ಬಂದ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಇದನ್ನ. ಅವ್ರು ನಮಗೆಲ್ಲ ಸಹಕಾರ ಮಾಡ್ತಾರೆ. ಈ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟೇ ಕೊಡ್ತಾರೆ ಅನ್ನೋದನ್ನ ನಾ ತಿಳಿಸಿ 2 ಮಾತುಗಳನ್ನು ಮುಗಿಸ್ತೇನೆ.